ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಮುಂದೆ ತೊಗೊಂಡಿದ್ದೀನಿ. ಬೆಣ್ಣೆ ಮಾಡೋದು ಹೇಗೆ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ 4 ಲೀಟರ್ ಹಾಲ್ದು ನಾನು ಇಲ್ಲಿ ಕೆನೆ ತೆಗಿತಾ ಇದ್ದೀನಿ. ನೋಡ್ಬೋದು, ಇದು ಪ್ಯೂರ್ ಆಕಳ ಹಾಲ್ದು. ನೀವು ಪ್ಯಾಕೆಟ್ ಹಾಲ್ದು ಕೆನೆ ಸೇಕರಿಸ್ಕೊಂಡು ಇದೇ ಮೆಥಡಲ್ಲಿ ನೀವು ಬೆಣ್ಣೆನ ತೆಗಿಬೋದು. ನೋಡ್ಬೋದು, ಇಲ್ಲಿ ಆಕಳ ಹಾಲು ಇರೋದ್ರಿಂದ ಎಷ್ಟು ಥಿಕ್ಕಾಗಿ ಬರ್ತಾ ಇದೆ. ಇದು 4 ಲೀಟರ್ ಹಾಲು. ನನ್ನ ಮಗನಿಗೋಸ್ಕರ ನಾವು ಪ್ಯೂರ್ ಆಕಳ ಹಾಲು ತರಿಸ್ತಾ ಇದ್ವಿ. ಎಷ್ಟು ಥಿಕ್ಕಾಗಿ ಹಪ್ಪಳ ಥರ ಬರ್ತಾ ಇದೆ ಕೆನೆ. ನೋಡ್ಬೋದು ನೀವು, ಈ ಥರ ಕೆನೆ ಇದ್ದರೆ ಬೆಣ್ಣೆ ತುಂಬ ಚೆನ್ನಾಗಿ ಬರ್ತಿದೆ. ನಾನಿಲ್ಲಿ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್, ಯೂಸ್ ಆ್ಯಂಡ್ ಥ್ರೋ ಬಾಕ್ಸಲ್ಲಿ ಇದನ್ನು ತೆಗೆದು ಇಡ್ತಾ ಇದ್ದೀನಿ. ನೋಡ್ಬೋದು, ಒಂದಿನದ್ದು ಕೆನೆ ಇದು. ಈ ಥರ ನೀವು ಪ್ಯಾಕೆಟ್ ಹಾಲ್ದು ಕೆನೆನ ಈ ಥರ ಬಾಕ್ಸಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ 15 ದಿನ ಶೇಖರಣೆ ಮಾಡಿದರೂ ಅಷ್ಟು ಕೆನೆನ ಶೇಖರಣೆ ಮಾಡಿ ಒಂದೇ ಟೈಮಲ್ಲಿ ಬೆಣ್ಣೆನ ತೆಗಿಬೋದು. ಇದು 2ನೇ ಸರಿ ನಾನು ಹಾಲು ತರಿಸಿದಾಗ ಬಂದಿರೋ ಕೆನೆ. ಇದು 2ನ್ನ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡ್ಬೋದು ಎಷ್ಟು ಥಿಕ್ಕಾಗಿ ಬಂದಿದೆ ಕೆನೆ. 2 ಟೀ ಸ್ಪೂನು ಮೊಸರು, ಅಂದರೆ ಪ್ಯಾಕೆಟ್ ಮೊಸರೇ ನಾನು ತೊಗೊಂಡಿರೋದು. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೆರಿಬೇಕು, ಅಂದರೆ ಫಾರ್ಮೇಷನ್ ಆಗಬೇಕು, ಅಂದರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ. ಹೆಪ್ಪು ಹಾಕೋದು ಅಂತಾರಲ್ಲ ಹಾಗೆ. 2 ಟೇಬಲ್ ಸ್ಪೂನ್ ಮೊಸರು ಹಾಕಿ ನಾನು ಹೆಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇದರ 3 ರಿಂದ 4 ಅವರ್ಸ್ ಬಿಟ್ಟಿದ್ದೀನಿ. ಇವಾಗ 4 ಅವರ್ ಆಗಿದೆ, ಸಾಯಂಕಾಲ ಆಗಿದೆ. ನಾನು ಇದನ್ನು ಬೆಣ್ಣೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಒಂದು ದೊಡ್ಡ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಳ್ಳೋಣ. ದೊಡ್ಡ ಜಾರೇ ತೊಗೊಳ್ಳಿ, ಚಿಕ್ಕ ಜಾರ್ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ದೊಡ್ಡ ಜಾರ್ ಇದ್ದರೆ ಪ್ಲೇಸ್ ಜಾಸ್ತಿ ಇರೋಗೋಸ್ಕರ ಬೇಗ ಬೆಣ್ಣೆ ಆಗುತ್ತೆ. ಇವಾಗ ಇದಕ್ಕೆ ಅರ್ಧ ಚರಿಗೆ ನೀರು ಹಾಕಿಬಿಟ್ಟು ಇದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಹೀಗೆ ಮಿಕ್ಸಿಯಲ್ಲಿ ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ತಿರುಗಿಸಿದ್ರೆ ಕ್ವಿಕ್ಕಾಗಿ ಆಗುತ್ತೆ ಬೆಣ್ಣೆ. ಮಧ್ಯೆ ಮಧ್ಯೆ ನೀವು ತೆಗೆದು ನೋಡಬೇಕು. ಈ ಥರ ಬೆಣ್ಣೆ ಸಪ್ರೇಟ್ ಆಗೋವರೆಗೂ ಉಲ್ಟಾ ತಿರುಗಿಸ್ತಾ ಇರಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ. ವಾವ್! ಈ ಬೆಣ್ಣೆ ಮುಂದೆ ಅಂಗಡಿ ತರೋ ಭಟ್ರು ಯಾವ ಲೆಕ್ಕಕ್ಕೂ ಇಲ್ಲ. ಇದನ್ನು ಚೆನ್ನಾಗಿ 2 ಸಲ ನೀರಲ್ಲಿ ತೊಳೆದಿಟ್ಕೊಳ್ಳಿ. ಇವಾಗ ಬೆಣ್ಣೆ ರೆಡಿ ಆಗಿದೆ. ಅದೇ ಏರ್ ಟೈಟ್ ಬಾಕ್ಸನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಡ್ರೈ ಮಾಡಿಬಿಟ್ಟು ಇದನ್ನು ಬೆಣ್ಣೆನ ಹಾಕ್ತಾಯಿದ್ದೀನಿ. ಇದು 2 ತಿಂಗಳವರೆಗೂ ಪ್ರಿಸರ್ವೇಷನ್ ಮಾಡಿ ಇಟ್ಕೋಬೋದು, ಏನೂ ಆಗಲ್ಲ. ಫ್ರಿಜ್ಜಲ್ಲೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.